ಕೋರ್ಟ್ ಆದೇಶ ಆದೇಶ ಬ್ಯಾನ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಆದಾನ್ ಬ್ಯಾನ್ ಮಾಡಬೇಕು ಅಂತಿದೆ, ಮಾಡ್ತೀರಾ? ಚನ್ನಬಸವ ಅಂತ ಒಂದು ನಿಮಿಷ, ಆದಾನನ್ನ ಬ್ಯಾನ್ ಮಾಡಬೇಕು ಸುಪ್ರೀಂ ಕೋರ್ಟ್. ಚನ್ನಬಸವ ಅವರೇ, ಸುಪ್ರೀಂ ಕೋರ್ಟ್ ಆದೇಶ ಅದು ಸೌಂಡಿಗೆ ಸಂಬಂಧಪಟ್ಟಾಗ ಇಷ್ಟು ಡೆಸಿಮಲ್ ಇರಬೇಕಂತ ಹೇಳಿ, ಅದು ಎಲ್ಲ ಸರ್ಕಾರ ನಾನು ವಿಚಾರ ಚರ್ಚೆ ಬೆಳಗ್ಗೆ ಅದರಲ್ಲಿ ಆಗಲ್ಲ. ಅದನ್ನು ಹೇಳ್ತಾ ಈಗ ಅವ್ನು ಸುರೇಶ್ ಕುಮಾರ್ ಮಾತಾಡ್ಲಿ. ಸಂತೋಷ್ ಐಟಮ್ ಸಾಂಗ್ಗಳು ನಮ್ಮ ಮೇಲೆ ತಾವು ಮಾತಾಡಿದ್ರಿ, ಅವ್ರು ಮಾತಾಡ್ಲಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ರು, ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು ನಾವೇನು ಹೇಳಿದ್ರಿ, ಐಟಮ್ ಸಾಂಗ್ಸು ಇದ್ರ ಇನ್ನೊಂದು ಭಾಗ ಇದೆ. ಆ DJ ಇಂದ ಬರ್ತಾ ಇದೆಯಲ್ಲ ಸೌಂಡ್, ಅದು ಯಾರಾದರೂ ಕೂಡ ಹಾರ್ಟ್ಗೆ ಬೇಸ್ ಬೇಕಾದ್ರೆ ಹಾಕೊಂಡಿದ್ರೆ ಅವ್ರದ್ದು ನಾನು ನೋಡಿದ್ದೀನಿ. ಅವರು ಒದ್ದಾಡೋದು, ಆ ಎಳೆ ಮಕ್ಕಳು ಕಿವಿ ಮುಚ್ಕೊಳ್ತಾರೆ. ನಾವು ಕಾರ್ಯಕ್ರಮ ಮಾಡೋರು ನಮ್ಗೆ ಯಾರು ಕೂಡ ಪರಿಚಯ ಇರೋದಿಲ್ಲ, ಯಾರ ಮೇಲೆ ಏನು ತೊಂದರೆ ಆಗ್ತಿದೆ. ಯಾಕಂದ್ರೆ ಪೊಲೀಸರು ಕೂಡ ನಿಸ್ಸಹಾಯಕರು, ಆರ್ಗನೈಸರ್ಸ್ ಎದುರಾಕೊಳ್ಳೋಕ್ಕಾಗಲ್ಲ. ಯಾರು ಕೂಡ ಸರ್ ಹೋಗ್ಬಿಡ್ತದೆ ಕಿವಿಯದು, ಆ ರೀತಿ ಒಂದು ಸ್ಥಿತಿ ಇದೆ. ಸೊ ನಾವು ಯಾವ್ಯಾವುದೋ ಮಾಲಿನ್ಯದ ಬಗ್ಗೆ ಆಗ್ತಾ ಇರುವ ಸೌಂಡ್ ಮಾಲಿನ್ಯ ಇದೆ, ಶಬ್ದ ಮಾಲಿನ್ಯ, ಅದಕ್ಕೆ ಆಗ್ತಾ ಇರೋ ದುಷ್ಪರಿಣಾಮ, ಇದ್ರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಈಗ ಇದರ ಬಗ್ಗೆ ಒಂದು ಸೆಕೆಂಡ್, ಈಗ ಇದು DJ ಬೇಕಾ ಬೇಡ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ನಿಮಗೆ. ಈಗ ರೂಪಕಾಲ ಮಾತಾಡಿ.